ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ, ಇಂಟರ್ ಕಾಲೇಜ್ ಕಾಂಪಿಟೇಷನ್. ನಾನು ರಿಷಿಕಾ. ಬೆಳಗ್ಗೆನೇ ಎದ್ಬಿಟ್ಟು ಬಂದು ಕೂತ್ಕೊಂಡಿದ್ದೀವಿ. 5:15 ನಾನಿದ್ದೆ, ಇವಳು 4:15 ಎದ್ದಿದ್ಲಂತೆ. ಸೊ ಎಲ್ಲ ಪ್ರೆಪ್ ಮಾಡಿಕೊಂಡು ಬಂದಿದ್ದೀವಿ. ಇನ್ನೂ ಗೆಸ್ಟ್ ಬಂದಿಲ್ಲ ಗೈಸ್, ಏನು ಕಾಯಿಸ್ತಾರೆ ನಮ್ಮನ್ನು. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. I'm so excited guys. Aren't you excited? Yeah. Yes. ನಮ್ಮ ಕಾಲೇಜಿಂದ ಫ್ರಂಟ್ ಆಫೀಸ್ಗೆ 3rd ಪ್ರೈಸ್ ರಣವೀರ್ ಕತ್ರಿ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಫ್ರೆಂಡ್ ನಗ್ತಾ ಇದ್ದಾಳೆ, ಇರಲಿ. ಸೊ ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇರ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಫಸ್ಟ್ ಟೈಮ್ ಎವರ್ ಆ್ಯಸ್ ಅ HEM ಸ್ಟೂಡೆಂಟ್ ನಾವು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ, ಇಂಟರ್ ಕಾಲೇಜ್ ಕಾಂಪಿಟೇಷನ್. ನಾನು ರಿಷಿಕಾ. ಹೇಳು. ಸೊ ಇವಾಗ ಅದು ತುಂಬ ದೂರ ನಾವಿರೋ ಪ್ಲೇಸಿಂದ. ಸೊ ಯಾವ ಕಾಲೇಜ್ ಅಂತ ಅಂದರೆ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೇಟರಿಂಗ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಆಲ್ಮೋಸ್ಟ್ 1 hour ಬೇಕು ನಮ್ಮ ಯೂನಿವರ್ಸಿಟಿಯಿಂದ ಇಲ್ಲಿಗೆ. ಇವಾಗ ಅಟ್ಲೀಸ್ಟ್ 9 ಅಷ್ಟರಲ್ಲಿ ನಾವು ಹೋಗಬೇಕು. 9 o'clock ರಿಪೋರ್ಟಿಂಗ್ ಟೈಮ್. ಸೊ ನಾವು ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತ ನಾನು ನಿಮಗೆ ಹೇಳ್ತೀನಿ. ಫುಡ್ ಆ್ಯಂಡ್ ಬೆವ್ರೇಜ್ F&B ಸರ್ವಿಸಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ 2 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಬಂದು ಗರಿಡಾನ್ ಸರ್ವಿಸ್, ಅದು ಇವತ್ತಿದೆ. ನಾಳೆ ಬಂದು ಮಾಲಿಕ್ಯುಲರ್ ಕಾಕ್ಟೈಲ್, ಅದು ನಾಳೆ ಇದೆ. ಸೊ ಇವತ್ತು ಇವಳೊಂದು ರೆಸಿಪಿ ಮಾಡ್ತಾಯಿದ್ದಾಳೆ, ನಾನೊಂದು ರೆಸಿಪಿ ಮಾಡ್ತಾಯಿದ್ದೀವಿ. ಇಬ್ಬರು ಡಿಫ್ರೆಂಟ್ ಮಾಡ್ತಾಯಿದ್ದೀವಿ. ಸೊ ಸ್ವಲ್ಪ ಯೂನೀಕಾಗಿ ಏನೋ ಮಾಡ್ತಾಯಿದ್ದೀವಿ, ನೋಡಬೇಕು ಹೆಂಗೆ ಬರುತ್ತೆ ಏನು ಅಂತ ಹೇಳಿ. ಸೊ ಆಲ್ಮೋಸ್ಟ್ ಇನ್ನು ಒಂದು 20 minutes ಅಷ್ಟರಲ್ಲಿ ನಾವು ರೀಚ್ ಆಗ್ತೀವಿ. ರೀಚ್ ಆದಮೇಲೆ ಅಲ್ಲೆಲ್ಲ ಹೇಗಿರುತ್ತೆ ಅಂತ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನೋಡಿ ಗೈಸ್, ನಾನು ಮ್ಯಾಪ್ ಹಾಕ್ತೀನಿ ಅಂತ ಅಂದ್ರೂ ಇಲ್ಲ ಅಂತ ಹೇಳಿ ಅಕ್ಕ ಅವಳೆ ಮ್ಯಾಪ್ ಹಾಕ್ಕೊಂಡು ನೋಡಿಕೊಂಡು ಕಾರ್ ಓಡಿಸ್ತಾ ಇದ್ದಾಳೆ. ಫುಲ್ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದಾಳೆ ರಿಷಿಕಾ. ಸೊ ಇನ್ನು ಹೋಗ್ತಾನೆ ಇದ್ದೀವಿ, ಸಿಗ್ತಾನೆ ಇಲ್ಲ ಗೈಸ್ ಕಾಲೇಜು. ಬೇಗ ಹೋಗಬೇಕು ಅಷ್ಟೇ, ಬೇಗ ಮುಗಿಸ್ಬೇಕು. ನಂಗೆ ನಾಳೆ ರಿಸಲ್ಟ್ ಏನಾಗುತ್ತೋ ಅನ್ನೋದು ಡಗ್ ಅಂತ ಇದೆ, ನೋಡೋಣ ಹೆಂಗಿರುತ್ತೆ. ಈ ಗೈಸ್, ನಾವು ಇವಾಗ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೇಟರಿಂಗ್ ಟೆಕ್ನಾಲಜಿಗೆ ರೀಚ್ ಆಗಿದ್ದೀವಿ. ನಮ್ಮ ಹುಡುಗಿ ಇವಾಗ ಕೇಳ್ತಾ ಇದ್ದಾಳೆ ಹಾಕ್ಕೊಳ್ಳೋಣ. ಸೊ ನೋಡಿ, ಇಬ್ಬರು ಇವಾಗ ರೆಡಿ ಆಗಿಬಿಟ್ಟಿದ್ದೀವಿ ಬನ್ ಹಾಕ್ಕೊಂಡು. ನಾನು F&B ಸರ್ವಿಸ್ಗೆ ಬ್ಲೇಸರ್ ಹಾಕ್ಕೋಬೇಕು ಅಂತ ಅವಳು ಹಾಕ್ಕೊಳ್ಳೋಂಗಿಲ್ಲ ಅಂತ, ಏನು ಅಂತ ಗೊತ್ತಿಲ್ಲ. ನಾವು ಮ್ಯಾಮ್ನ ಹೋಗಿ ಕೇಳಬೇಕು, ಇವಾಗ ಮೆಸೇಜ್ ಹಾಕ್ತೀವಿ, ನೋಡೋಣ ಏನು ಹೇಳ್ತಾರೆ ಅಂತ. ಹೇಳಿ ಏನಾದರೂ. ನೋಡಿ ಗೈಸ್, ಇವರೆಲ್ಲ ನಂಗೆ ಸಪೋರ್ಟೇ ಮಾಡಲ್ಲ ಬ್ಲಾಗಿಂಗಿಗೆ. ಈ ಕಾಲೇಜ್ ಇನ್ನು ಕ್ಯಾಂಪಸ್ ಹೆಂಗಿದೆ ಅಂತ. ಸೊ ಇಲ್ಲಿಗೆ ಇದೆ, ನಾವು ಇವಾಗ ಕಾಂಪೀಟ್ ಮಾಡ್ತಾ ಇರೋದು. ನೋಡಿ ಗೈಸ್, ಈ ಥರ ನಮಗೆ ಐಡಿಯಾಸ್ ಕೊಟ್ಟಿದ್ದಾರೆ. ಸೊ ಇವಾಗ ಹೋಗಬೇಕು. ರೆಡಿಯಾಗಿದ್ದೀವಿ ಕಾಂಪಿಟೇಷನ್ಗೆ, ನೋಡೋಣ ಹೇಗಿರುತ್ತೆ. ನೋಡಿ, ನಮ್ಮ ಸೀನಿಯರ್ಸು ಕಲಿನರಿಗೆ ರೆಡಿಯಾಗಿದ್ದಾರೆ. ಆ್ಯಂಡ್ ನಮ್ಮ ಕ್ಲಾಸ್ಮೇಟ್ ಫ್ರಂಟ್ ಆಫೀಸ್ಗೆ, ಆ್ಯಂಡ್ ಅಲ್ಲಿ ಇನ್ನೊಬ್ಳು ನನ್ನ ಫ್ರೆಂಡ್ ಫಾರ್ ಹೌಸ್ ಕೀಪಿಂಗ್. ಸೊ ಬನ್ನಿ ಹೋಗೋಣ. ನಮ್ಮದು ಗರಿಡಾನ್ ಸರ್ವಿಸ್ ಇರೋದ್ರಿಂದ ಹಾಕ್ಕೊಂಡ್ರೆ ಹಾಕೋಬೋದು ಬ್ಲೇಸರ್, ಇಟ್ಸ್ ಆಪ್ಷನ್. ಸೊ ಹಾಕ್ಕೊಂಡಿಲ್ಲ. ಸೊ ಅಷ್ಟೇ, ಇವಾಗ ಕಾಂಪಿಟೇಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಆ್ಯಂಕರ್ ಹಾಲ್ಗೆ ಬಂದಿದ್ದೀವಿ ನಾವೆಲ್ಲರೂ, ನಮ್ಮ ಕಾಲೇಜವರೆಲ್ಲರೂ. ಸೊ ಇವಾಗ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಏನಾಗುತ್ತೆ ಇವಾಗ ಇನಾಗ್ರೇಷನ್ ಆದಮೇಲೆ ನಾವು ನಮ್ಮ ಕಾಂಪಿಟೇಷನ್ಸಲ್ಲಿ ಕಂಟಿನ್ಯೂ ಮಾಡ್ತೀವಿ. ಸೊ ಸ್ಟಾರ್ಟ್ ಆಗುತ್ತೆ, ನೋಡೋಣ. ಗೈಸ್, ಸಖತ್ ಬೋರ್ ಆಗಿಬಿಟ್ಟಿದೆ ಗೈಸ್. ನೋಡಿ, ಗೆಸ್ಟ್ ಬರ್ತೀನಿ ಅಂತ ಹೇಳಿ ಬಂದೇ ಇಲ್ಲ. ಬೆಳಗ್ಗೆನೇ ಎದ್ಬಿಟ್ಟು ಬಂದು ಕೂತ್ಕೊಳ್ತೀವಿ. 5:15 ನಾನಿದ್ದೆ, ಇವಳು 4:15 ಎದ್ದಿದ್ಲಂತೆ. ಸೊ ಎಲ್ಲ ಪ್ರೆಪ್ ಮಾಡಿಕೊಂಡು ಬಂದಿದ್ದೀವಿ. ಇನ್ನೂ ಗೆಸ್ಟ್ ಬಂದಿಲ್ಲ ಗೈಸ್, ಏನು ಕಾಯಿಸ್ತಾರೆ ನಮ್ಮನ್ನು, ಏನೂ ಮಾಡೋಕ್ಕಾಗಲ್ಲ ಗೈಸ್. ಇನ್ನು ಸುಮ್ಮನೆ ಇರೋಕ್ಕೆ
ಕರೆದೆ, ಅಲ್ಲಿ ಇದ್ದಿದ್ದು ಬ್ಯಾಗು ಇಲ್ಲಿ ಇಡುವಂಥ ಸ್ಟೈಲಾಗಿ ಕೊಟ್ಬಿಟ್ಲು. ನಾನು ಸ್ಟೈಲಾಗಿ ಇಡಕ್ಕೆ ಹೋದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು. ಇದೆಲ್ಲ ಫೇಕು, ಅವಳೇ ಬೀಳಿಸ್ಬಿಟ್ಟು ಅವಳೇ ಆಗ್ತದೆ. ಕಂಟೆಂಟ್ಗೋಸ್ಕರ ಮಾಡ್ತಾ ಇರೋದಿಲ್ಲ. ನಂಗೆಲ್ಲ ಅನ್ಸುತ್ತೆ ಅನಿಶ್ರೀ ಶಿವಕುಮಾರ್ ಹಂಗೆಲ್ಲ ಮಾಡ್ತಾರ. ನಾನು ನಿಂತರೂ ಕಂಟೆಂಟ್ ಓದ್ಬಿಡ ನಾನು ಓದ್ಬಿಡ್ಲ ತಿರ್ಗಾ ಸುಮ್ಮನೆ. ನೋಡಿ ಗೈಸ್, ಇವ್ರಿಗೆ ಕಿಟ್ಟೆಲ್ಲ ಕೊಟ್ಟಿದ್ದಾರೆ. ನಮ್ಮ ಬರೀ ಕಲಿನರಿ ಸ್ಟೂಡೆಂಟ್ಸ್ಗೆ ಮಾತ್ರ, ನಮಗೆ ಕೊಟ್ಟೇ ಇಲ್ಲ. ಯಾಕೆಂದರೆ ನಾವು FNB ಸ್ಟೂಡೆಂಟ್ಸ್ ಅಂತ. ಇದು ತಪ್ಪಲ್ವೇ ಗೈಸ್? ಎಲ್ರಿಗೂ ಕೊಟ್ಟರೆ ಎಲ್ರಿಗೂ ಕೊಡಬೇಕು. ಸೊ ಇಲ್ಲೇನೇನಿದೆ ಕಿತ್ತ ಮಾಡೋಣ. ಒಂದು ನೋಟ್ ಪ್ಯಾಡ್ ಇದೆ, ಮತ್ತು ಬಿಡಿಸೋದು ಒಂದು ಪೆನ್ ಇದೆ. ಗೈಸ್ ಆ ಥರ ಎಲ್ಲ ಮಾಡೋದು ನೋಡಿ. ವಾಟರ್ ಬಾಟಲ್ ಇದೆ, ಇಷ್ಟು ಕೊಟ್ಟಿದ್ದಾರೆ. ನಮಗೇನು ಕೊಟ್ಟಿದ್ದಾರೆ, ಇದು ಬೇಜಾರು ನೋಡಿ. ಹಿಂಗೆ ನನ್ನ ರೇಗಿಸ್ತಾ ಇದ್ದಾರೆ ಗೈಸ್. ತಪ್ಪು ತಾನೇ ಅವ್ರು ಮಾಡೋದು. ಥ್ಯಾಂಕ್ ಯು. ಹಾಂ, ಏನು ಯಾರಿಗೆ? ನನಗೆ ಒಂದಲ್ಲ ಒಂದಿನ ಪಕ್ಕ ಗ್ಯಾರಂಟಿ. ಹಾಂ, ಗೈಸ್ ಏನೋ ಫೈನಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಈವೆಂಟು. ಮೈಚೆ ಅವ್ರು ಕಾಣ್ತಾನೆ ಇಲ್ಲ ನೋಡಿ. ಹಾಂ, ಇಲ್ಲ ಅಲ್ಲಿ ರೆಸ್ಟೋರೆಂಟ್, ಸಿನಿಮನ್ ರೆಸ್ಟೋರೆಂಟ್. ಸೊ ಇಲ್ಲಿ ನೋಡಿ, ನಾವು ರೆಡಿ ಆಗಿದ್ದೀವಿ. ಸೊ ನೆಕ್ಸ್ಟ್ ನಾವಿಬ್ಬರು ಹೋಗ್ತೀವಿ. ಸ್ವಲ್ಪ ದೊಡ್ಡದಂತ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಪೆಣ್ಣೆ ಪಾಸ್ತಾ ಪ್ಲಾನ್. ಸೊ ಐ ಕೇಮ್ ಅಪ್ ವಿತ್ ದಿಸ್ ರೆಸಿಪಿ ಆನ್ ಮೈ ಓನ್, giving a fusion of Indian tropical food with European culinary techniques. So for that, first I am melting butter. Just for the see, I wanted to garnish with basil, but now it was not available. Taste is good. The only thing, next time when you are doing something, you have tasted this dish. You have tasted this. Yeah, while I was practicing. So, the main thing which ಓಕೆ ಗೈಸ್, ಇವಾಗ ಕಾಂಪಿಟೇಷನ್ ಮುಗಿಸ್ಕೊಂಡು ಮತ್ತೆ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ನಾಳೆ ಇನ್ನೊಂದು ರೌಂಡ್ ಇದೆ, ಕಾಕ್ಟೈಲ್ ಮೇಕಿಂಗು, ಅಂದರೆ ಮಾಲಿಕ್ಯುಲರ್ ಕಾಕ್ಟೈಲ್ ಅದು ಮಾಡಬೇಕು. ಹಾಗಾಗಿ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಹಿಂಗೆ ಹೋಗಿ ಸ್ವಲ್ಪ ಇನ್ನೊಂದು ರೌಂಡ್ ಪ್ರಾಕ್ಟೀಸ್ ಮಾಡಿ ಕಾಕ್ಟೈಲ್ದು, ದೆನ್ ಮನೆಗೆ ಹೋಗ್ತೀವಿ. ಹೆಂಗಿತ್ತು ಕಾಂಪಿಟೇಷನ್ ಅಂತ ಹೇಳ್ತೀನಿ. ಚೆನ್ನಾಗಿತ್ತು. ನಾನೇನು ಮಾಡಿದ್ದೀನಿ ಅಂತ ಅಂದರೆ, ಗಾರ್ನಿಷ್ಗೆ ಬೇಸಿಲ್ ಲೀಫ್ ಇಡಬೇಕಾಗಿತ್ತು, ಫ್ರೆಶ್ ಬೇಸಿಲ್ ಲೀಫ್ ಅದಿರಲಿಲ್ಲ. ಹಾಗಾಗಿ ರಿಪ್ಲೇಸ್ ಮಾಡಿದೆ ಮಿಂಟ್ ಜೊತೆ. ಸೊ ಅಲ್ಲಿ ಶೆಫ್ಗಳು ಅಂದರೆ ಜಡ್ಜಸ್ ಏನಿದ್ರು ಅವ್ರು ಹೇಳಿದ್ರು ಪಾಸ್ತಾ ಜೊತೆ ಈ ಥರ ಮಿಂಟ್ ಗಾರ್ನಿಷ್ಗೆ ಇಡಬಾರ್ದು ಅಂತೇಳಿ. ಸೊ ದಿಸ್ ಇಸ್ ದ ಮೈನಸ್ ಪಾಯಿಂಟ್ ಅಂದರು. ಟೇಸ್ಟ್ ವಾಸ್ ಗುಡ್ ಅಂತ ಅಂದರು. ಸೊ ಹೋಯ್ತು, ಇಲ್ಲಿ ಏನಾಗುತ್ತೆ ಏನೋ ಗೊತ್ತಿಲ್ಲ. ಸೊ ನಮ್ಮ ಹುಡುಗಿನ ಕೇಳೋಣ ಬನ್ನಿ, ಹೆಂಗಿತ್ತು ಏನು ಕಾಂಪಿಟೇಷನ್, ಅವಳ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿ ಮೇಡಮ್ ಅವರೇ. ಹೇಗಿತ್ತು ಕಾಂಪಿಟೇಷನ್, ನಿಮ್ಮ ಫಸ್ಟ್ ಎವರ್ ಕಾಂಪಿಟೇಷನ್ ಆಸ್ ಅ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್? ಚೆನ್ನಾಗಿತ್ತು. ಫ್ಲಾಂಬೆ ಅಂದರೆ ಬೆಂಕಿ ಕ್ಲೀನಾಗಿ ಬಂದಿಲ್ಲ ಅಷ್ಟೇ. ಸೊ ಇವಾಗ ಏನಾಗಿದೆಯೋ ಆಗ್ಬಿಟ್ಟಿದೆ ಗೈಸ್, ಏನು ಮಾಡೋಕ್ಕಾಗಲ್ಲ. ನಾಳೆ ಸ್ವಲ್ಪ ನೆಟ್ಟಿಗೆ ಮಾಡಿದ್ರೆ ಆಯಿತು ಅಂತ ನನಗೆ ಅನಿಸುತ್ತೆ. ನೋಡೋಣ ಬನ್ನಿ ನಾಳೆ ಏನು ಮಾಡೋದು, ಹಿಂಗಿರುತ್ತೆ. ವೀಡಿಯೋ ತೆಗಿಯೋಕ್ಕೆ ಕೊಟ್ಟಿದ್ವಿ, ಫೋಟೋ ವೀಡಿಯೋ ತೆಗೆದಿದ್ರೆ ಹಾಕ್ಬೇಕು. ಅವಳ ಫೋನಲ್ಲಿ ತೆಗೆದಿದ್ದಾರೆ. ಸೊ ಚೆನ್ನಾಗಿ ಬಂದಿದ್ರೆ ನಾನು ಹಾಕಿರ್ತೀನಿ ಒಂದಿಷ್ಟು ಗ್ಲಿಮ್ಸು ನೋಡಿ, ಓಕೆನಾ? ಸೊ ಮತ್ತೆ ನಾಳೆ ಕಾಕ್ಟೈಲ್ ಮೇಕಿಂಗಲ್ಲಿ ಬರೋಣ, ಸಿಗೋಣ. ಸೊ ಇವತ್ತು ಡೇ 2 ಗೈಸ್. ಟೈಮ್ ಆಗಿದೆ, ನನ್ನ ಫ್ರೆಂಡ್ ಕಾಯ್ತಾ ಇದ್ದಾಳೆ ಸುಮ್ಮನೆ ಫ್ಲೇವರ್ ಹತ್ರ. ನಾನು ಹೋಗ್ತಾ ಇದ್ದೀನಿ. ಡ್ರೈ ಐಸ್ ಅವಳಿಗೆ,
ಇವತ್ತು ಮಾಲಿಕ್ಯುಲರ್ ಕಾಕ್ಟೇಲ್ ಆಗಿರೋದ್ರಿಂದ ಮಾಡೋದ್ರಿಂದ ಏನಾದ್ರು ಸ್ಮೋಕ್ ಎಫೆಕ್ಟ್ಗೆ ಬೇಕು ಅಂತೇಳಿ. ಸೊ ಇವಾಗ ನನ್ನ ಡ್ಯಾಡಿ ಬಿಡ್ತಾರೆ ಸುಮ್ಮನಳ್ಳಿ ತಕ್ಕ. ಸೊ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಈ ಗೈಸ್ ಅಲ್ಲಿ ನನ್ನ ಫ್ರೆಂಡ್ ಕಾಯ್ತಾ ಇದ್ದಾಳೆ ಅಲ್ಲಿ. ಸೊ ಇವಾಗ ನಮ್ಮ ಡ್ಯಾಡಿ ನನ್ನ ಬಿಡ್ತಾ ಇದ್ದಾರೆ. ಥ್ಯಾಂಕ್ ಯು ಡ್ಯಾಡಿ. ಓಕೆ ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಹೋಗ್ತಾ ಇದ್ದೀವಿ ಗೈಸ್. ಇಷ್ಟೆಲ್ಲ ಇಟ್ಕೊಂಡು ಇವಾಗ ರೋಡ್ ಕ್ರಾಸ್ ಮಾಡಬೇಕು. ಸುಮ್ನಳ್ಳಿ ಸಿಗ್ನಲ್ ಹತ್ರ ಹೆಂಗೆ ರೋಡ್ ಕ್ರಾಸ್ ಮಾಡೋದು? ನೋಡಿ ಅಲ್ಲಿ ಹುಡುಗಿ ಫೋನ್ ನೋಡ್ಕೊಂಡಿದ್ದಾಳೆ. ಸೊ ಬನ್ನಿ ಹೋಗೋಣ ಗೈಸ್. ನೋಡಿ ಇವಾಗ ಇಬ್ಬರು ಇಲ್ಲಿ ಯೂನಿವರ್ಸಿಟಿಗೆ ಕಾಲೇಜಿಗೆ ಬಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಆಗಿತ್ತು. ಸೊ ನಾನು ಅಂದ್ಕೊಂಡಂಗೆ ಲೇಟ್ ಆಗಿದೆ. ಅಂದರೆ 9 o'clock ಸ್ಟಾರ್ಟ್ ಆಗಬೇಕಾಗಿರೋದು 9:30ಗೆ ಸ್ಟಾರ್ಟ್ ಆಗಿದೆ. ವಿತಿನ್ 9:30 ನಾವು ರೀಚ್ ಆಗಿದ್ದೀವಿ. ಸೊ ನೋಡಿ ಅದೇ ಒಂದು ಲಕ್ ಅಂತ ಅಂತೀವಲ್ಲ ಆ ಥರ. ನೋಡೋಣ ಹೆಂಗಿರುತ್ತೆ ಅಂತ ಗೈಸ್. ಇವಾಗ ಇಲ್ಲಿ ನಡೀತಾ ಇದೆ. ಸೊ ಇದು ನಮ್ಮ ಕಾರ್ಡ್ಸ್ ಆ್ಯಂಡ್ ಇವ್ರದ್ದು ಕಾರ್ಡ್ ನೋಡಿ. ಸೊ ಇವಾಗ ಇಲ್ಲಿ ವೆಯ್ಟ್ ಮಾಡ್ತೀವಿ. ಒಬ್ಬೊಬ್ಬರೇ ಹೋಗಿ ಮಾಡಬೇಕಾಗತ್ತೆ. ಸೊ ಇವತ್ತು ನನ್ನ ವೀಡಿಯೋ ಕ್ಲಿಪ್ಸ್ ರಿಷಿಕಾ ತೆಗಿತಾಳೆ. ರಿಷಿಕಾ ವೀಡಿಯೋ ಕ್ಲಿಪ್ಸ್ ನಾನು ತೆಗಿತೀನಿ. ಇಬ್ಬರು ಒಂದು ಒಳ್ಳೆ ಕಾನ್ಸೆಪ್ಟ್ ಬಂದಿದ್ದೀವಿ. ಅದನ್ನ ಎಕ್ಸಿಕ್ಯೂಷನ್ ಚೆನ್ನಾಗಾದರೆ ನಮ್ಮ ಬೆಸ್ಟ್ ಕೊಟ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮಿಬ್ಬರಿಗೂ ಇರುತ್ತೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಐ ಆಮ್ so excited guys. Aren't you excited? Yes. So let's go guys. Let's go. ನಮ್ಮ ಕಾಲೇಜ್ ಅವರು ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ರೆಡಿ ಮಾಡಿದ್ದಾರೆ ಕಲ್ಲಿನರಿದು. ನೋಡೋಣ ಹೆಂಗೆ ಬರುತ್ತೆ. ವಿತಿನ್ ಟೈಮ್ ಮಾಡಿದ್ದಾರೆ ನಮ್ಮ ಕಾಲೇಜವರು. ಸೂಪರ್ ಅಲ್ಲ. ಸೊ ಟುಡೇ ಐ ಆಮ್ ಪ್ರಿಪೇರಿಂಗ್ JLT cocktail just like that. So I came up with the own recipe. So it is in I usually like pastel colors. So I wanted to do light pinkish color. Let me start. Done? Local sourcing of material from nearby farm to table, whether they are using architectural things which are based out of our ancient concepts. ಗೈಸ್ ಇವಾಗ ನಾವು ಕಾಂಪಿಟೇಷನ್ ಮುಗೀತು. ನಾನು ಕ್ಲಿಮ್ಸ್ ಹಾಕಿರ್ತೀನಿ ನೋಡಿ. ಇವಾಗ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ನೋಡಿ. ಚಿಕನ್ ಫ್ರೈ ಬಿರಿಯಾನಿ ಆ್ಯಂಡ್ ಬಿರಿಯಾನಿ ರೈಸ್ ವಿತ್ ಕಬಾಬ್ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಊಟ ಮಾಡಿಬಿಟ್ಟು ಮತ್ತೆ ಕಾಲೇಜ್ಗೆ ಹೋಗ್ತೀವಿ. ಏನು ರಿಸಲ್ಟ್ಸ್ ನೋಡಬೇಕು. 3:30ಗೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತೀವಿ ಅಂತ ಅಂದಿದ್ದಾರೆ. ಸೊ ಅವಾಗ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಬೆಸ್ಟ್ ನಾವು ಕೊಟ್ಟಿದ್ದೀವಿ. ರಿಸಲ್ಟ್ಸ್ ದೇವ್ರಿಗೆ ಬಿಟ್ಟಿದ್ದೀವಿ. ಓಕೆ ಗೈಸ್ ಇವಾಗ ಬರ್ತಾಯಿದ್ದೀವಿ. ರೆಸ್ಟ್ ಮಾಡ್ತಾಯಿದ್ದೀವಿ. ಸೊ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್. ತುಂಬ ಇಷ್ಟ ಆಯ್ತು. ನಮ್ಮ ಕಾಲೇಜ್ಗಿನ ಚೆನ್ನಾಗಿದೆ. ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಹೇಳ್ತಾ ಇರೋದು. ಆಲ್ ಓವರ್ ಅಲ್ಲ, ನಮ್ಮ ಕಾಲೇಜಿಗೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ನಾನು ಮೆನ್ಷನೇ ಮಾಡ್ತಾ ಇಲ್ಲ ಯಾವ ಓಕೆ ಲೆಟ್ಸ್ ಸಿ. ಇವ್ರಿಗೂ ಹೋಪ್ಸ್ ಇದೆ ದೇ ಮೈಟ್ ವಿನ್ ಅನ್ನೋದು. ನಮಗೂ ಸ್ವಲ್ಪ ಹೋಪ್ಸ್ ಇದೆ. ಆಮೇಲೆ ನಮ್ಮ ರಾಹುಲ್ ಹೇಳ್ತಾನೆ ಹೋಪ್ಸ್ ಇದೆಯಾ ರಾಹುಲ್ ಅವರೇ? ಇಲ್ಲಪ್ಪ, ನಮ್ಮ ಕಾಲೇಜ್ನ ಬೇಡ ಯೂಟ್ಯೂಬ್ ಹಾಕ್ತಾಳೆ, ಆಮೇಲೆ ನೋಡ್ಬಿಟ್ಟು ಓಡಿಸ್ಬಿಡ್ತಾರೆ ಕಾಲೇಜಿಂದ. ಹೋಗ್ಲಿ ಬಿಡಿ ರಾಹುಲ್ ಅವರೇ. ಗೈಸ್ ಇವಾಗ ರಿಸಲ್ಟ್ಸ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಈಗ
12 ಟೀಮ್ಸ್ ಬಂದಿದೆ, 12 ಕಾಲೇಜಸ್ ಬಂದಿದೆ. ನೋಡಬೇಕು ಏನಾಗುತ್ತೆ ರಿಸಲ್ಟು ಅಂತ. ನಮ್ಮ ಕಾಲೇಜಿಂದ ಫ್ರಂಟ್ ಆಫೀಸ್ಗೆ 3rd ಪ್ರೈಸ್ ರಣವೀರ್ ಖತ್ರಿ, ಅವನಿಗೆ ಬಂದಿದೆ 3rd ಪ್ರೈಸ್. ಗೈಸ್ ನಗ್ಬೇಡ ಗೈಸ್. ಇವಾಗ ಆಯಿತು, ರಿಸಲ್ಟ್ ಬಂತು. ಏನೋ ಅಟ್ಲೀಸ್ಟ್ ಒಂದು 3rd ಪ್ರೈಸ್ ಆದರೂ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಅಷ್ಟು ವರ್ಷಾಗಿ ಮಾಡಿರಲಿಲ್ಲ ಬರದೇ ಇರೋ ಥರ. ಬಟ್ ಏನಾಗಿದೆ ಅಂತಂದರೆ, ಒಂದು ಹುಡುಗಿ ಅವಳು ಕಾಕ್ಟೇಲ್ ಮಾಡ್ಬೇಕಾದ್ರೆ ಏನೋ ಪ್ರೊಸೀಜರ್ ರಾಂಗ್ ಮಾಡಿದಾಗ ಜಡ್ಜ್ ಹೆಲ್ಪ್ ಮಾಡಿರೋದು, ಅವಳಿಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ನಾವು ವಿತೌಟ್ ಹೆಲ್ಪ್ ಮಾಡಿದ್ರು ಮಾಡಿದ್ಮೇಲೆ ಅವ್ಳಿಗೆ ಮಾಡಕ್ ಬಂದಿಲ್ಲ. ಬಂದಿಲ್ಲ, ಆದರೂ ಅವಳಿಗೆ ಫಸ್ಟ್ ಪ್ರೈಸು. ನಮಗೆ ಏನೂ ಇಲ್ಲ ಗೈಸ್, ಇದು ತಪ್ಪು ತಾನೆ. ಪಕ್ಕ ಇಡೀ ಅವ್ರು ಎಲ್ಲಾದ್ರಲ್ಲೂ ಫಸ್ಟ್ ಬಂದಿದ್ದಾರೆ. ಅಂದರೆ ಹೌಸ್ ಕೀಪಿಂಗಲ್ಲೂ ದೇವರ್ ನಾಟ್ ಡಿಸರ್ವಿಂಗ್ ಅಂತೆ, ಅವ್ರಿಗೆ ಫಸ್ಟ್ ಕೊಟ್ಟಿದ್ದಾರೆ. ಇದು ಏನಪ್ಪ, ಇದೇನು ಅರ್ಥನೇ ಆಗ್ತಾಯಿಲ್ಲ ನನಗೆ. ಬೇಜಾರಾಯಿತು. ಬಟ್ ಓಕೆ, ಒಂದು ಎಕ್ಸ್ಪೀರಿಯನ್ಸ್ ಬಂತು. ಇಟ್ಸ್ ಫೈನ್. ನೆಕ್ಸ್ಟ್ ಟೈಮ್ ನೋಡೋಣ, ಇನ್ನೊಂದು ನಮ್ಮ ಬೆಸ್ಟ್ ಕೊಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ see you in the next vlog. Bye.